ಸ್ವಸ್ಥಿತಿಗೆ, ನಮ್ಮ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ನಿಮ್ಮ ಎರಡು ಕೈಯನ್ನು ಕಣ್ಮೇಲೆ ಇಟ್ಕೊಳ್ಳಿ. ಎಷ್ಟೋ ಅದ್ಭುತವಾದಂಥ ಸಾಧನೆ ಮಾಡಿ ಆ ಶಕ್ತಿಯನ್ನು ಪಡೆದಿದ್ದೀವಿ. ಅದೇ ಥರ ನಮ್ಮ ಕೈದಿಂದನೂ ಪಂಚಭೂತಗಳ ತತ್ವದಿಂದನೂ ಆ ಶಕ್ತಿಯನ್ನು ತಗೊಂಡಿದ್ದೀವಿ. ನಿಧಾನವಾಗಿ ಕೈ ತೆಗೆದ ನಗ್ನಗ್ತಾ ನಿಮ್ಮ ಕೈನಲ್ಲೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಜೋರಾಗಿ ಸದಾನಂದ ಯೋಗಿ ಅವರಲ್ಲಿ ಎಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದ. ನಿಮಗೆಲ್ಲ ದೇಶನು ಜೋರಾಗಿ ಕೀಟಕ್ಕೆ ಮೂಲಕ ಅಮ್ಮ ಶಕ್ತಿ ಬೀಳಿ ಓಕೆ ಮಾಸ್ಟರ್. ಹಬ್ಬ ಜೋರ ಹಂಪಿ ಉಳಿವು. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಈ ತರ ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಕೂಡಕ್ಕೂ ಸ್ಥಳ ಇಲ್ಲಂಗ ಹೊರಗಡೆ ಕೊಡ್ತಾ ಇದ್ವಿ ಎಲ್ಲಾರು ಆಗ್ಲಿ. ಆದ್ರೆ ಇವತ್ತು ಯಾರಿಗೆ ಹೊಸಪೇಟೆಯಿಂದ ಹರಿಶಂಕರ್ ಸಾರ್ ಅವರು ಅಂತೇಳಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು, ಕರ್ನಾಟಕ ಅಧ್ಯಕ್ಷರು ಅಂತ ಹೇಳ್ಬೋದು. ಅದೇ ತರ ಪತ್ನಿ ಸಾರ್ ಅವ್ರಿಗೆ ಪ್ರಿಯಾತಿ ಪ್ರಿಯ ಎಂತ ಎಷ್ಟು ಹೇಳ್ಬೋದೇನೋ. ಯಾಕಂದ್ರೆ ನೋಡಿದೀನಿ ಕಣ್ಣಿಂದ. ಸಾರನ್ನ ಕಂಡಿದ್ರೆ ಸಾಕು, ಒಬ್ಬ ಗುರುಗಳು ಯಾವಾಗ ಆನಂದ ಅನಿಸ್ತದೆ, ಅವ್ರ ಕಣ್ಣಾಗ ಯಾವಾಗ ಆನಂದನ ನಾವು ನೋಡ್ಬೋದು ಅಂದ್ರೆ ತಾನು ಯಾವ ತರ ಇರ್ಬೇಕು. ಒಬ್ರು ಶಿಷ್ಯ ಅಂತೇಳಿ ಅನ್ನೋರು ಗುರುಗಳು ಅಲ್ಲ. ನನ್ನ ಒಂದು ಸ್ಥಿತಿನಲ್ಲಿ ಮೇಲೆಗಡೆ ಇರ್ಬೇಕು ಅಂತ ಗುರುಗಳು ಒಬ್ಬರನ್ನ ನೋಡಿದ ಕೂಡಲೇ ಅವ್ರ ಕಣ್ಣಾಗ ಒಂದು ಮಿಂಚು ತರ ಬರುತ್ತೆ ನೋಡ್ರಿ. ಅದೇ ತರ ಹರಿಶಂಕರ್ ಸಾರ್ ಅವ್ರಿಗೆ ಪತ್ರಿ ಸಾರ್ ಕಣ್ಣಲ್ಲಿ ಆ ಮಿಂಚು ನೋಡಿದ್ದೀನಿ ನಾನು. ಅಂದ್ರೆ ಅವ್ರ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ ತಾಯಿಗೆ. ರೀಸೆಂಟ್ ಆಗಿ ಹೇಳಿದ್ರು ಅವ್ರಿಗೆ ನನ್ನ ಸ್ನೇಹಿತ ಅಂತೇಳಿ. ಮತ್ತೆ ಒಬ್ಬ ಗುರುಗಳು ಸ್ನೇಹಿತ ಅನ್ನೋ ತರ ಇದಾರೆ ಅಂದ್ರೆ ಅವ್ರಿಗೆ ಅಂತ ಸ್ಪಿರಿಚುವಲ್ ಸೋಲ್ ಅಂತ ಹೇಳ್ಬೋದು. ಮತ್ತೆ ಅಂತವ್ರಿಗೆ ನಾವು ಇಲ್ಲಿ ಕರೆದಿದೀವಂದ್ರೆ ನಮ್ಮ ಸೌಭಾಗ್ಯ. ಮತ್ತೆ ಎಷ್ಟು ಬಿಜಿ ಶೆಡ್ಯೂಲ್ ಅಂದ್ರೆ ಸಾರು ಅಷ್ಟು ಬ್ಯುಸಿ ಆಗಿರ್ತಾರೆ. ಆದ್ರೆ ಕರೆದಿದ ತಕ್ಷಣ ಬಂದಿದ್ದಾರೆ. ಮತ್ತೆ ಅವ್ರಿಗೆ ನಾವು ಕೋಟಿ ಕೋಟಿ ಧನ್ಯವಾದ ಹೇಳ್ತಾ ಜೋರಾಗಿ ಮಾಡಿದ್ದಾರೆ. ಸಾರ್ ಜೊತೆ ಪತ್ನಿ ಸಾರ್ ಜೊತೆ ಅವ್ರಿಗೆ ಎಷ್ಟೋ ಅನುಭವಗಳು ಇದ್ದಾವೆ. ಸಾರ್ ಬಂದಿದ್ದವಾಗಿನಿಂದ 99ನಲ್ಲೇ ಸಾರ್ ಬಂದಿದ್ದಾರೆ. 96 ಅವಾಗಿಂದನೇ ಸಾರ್ ಜೊತೆ ಗುರುಗಳ ಜೊತೆ ಪ್ರಯಾಣ ಇದೆ. ನಿಜವಾಗ್ಲೂ ಅವರು ನಾನು ಅವ್ರ ಜೂಮ್ನಲ್ಲಿ ಕೇಳಿದ್ದೆ. ಬಂದಾನೊಂದು ಟೈಮ್ನಲ್ಲಿ ಪ್ರತಿಯೊಬ್ಬರಿಗೆ ಇರುತ್ತೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಇಂಥ ಒಂದು ಸತ್ಯ ಮಾರ್ಗನಲ್ಲಿ ನಡಬೇಕಂದ್ರೆ ಎಷ್ಟೋ ಆಟಂಕಗಳನ್ನ ಎದುರಿಸ್ಬೇಕು. ಇಲ್ಲಾಂದ್ರೆ ಮನೆಗೆ ಕುಂದಿರ್ಬೇಕು ಅಷ್ಟೇ. ಹೌದಲ್ಲ? ಧೈರ್ಯ ಇಲ್ಲಾಂದ್ರೆ ಮನೆಗೆ ಕೂಡ್ಬೇಕು. ಇಲ್ಲ ನಾನು ಇದಕ್ಕೋಸ್ಕರನೇ ಬಂದಿದ್ದೀನಿ, ನನ್ನ ಗುರುಗಳು ಏನ್ ಹೇಳಿದ್ರೆ ಆ ಮಾರ್ಗನಲ್ಲಿ ನಡಿಬೇಕಂದ್ರೆ ಅದ್ರ ಜೊತೆ ಇಂಥ ಮಾಸ್ಟರ್ಸ್ನ ಸಜ್ಜನ ಸಾಂಗತ್ಯ ತುಂಬಾ ಇಂಪಾರ್ಟೆಂಟ್. ಒಂದಾನೊಂದು ಟೈಮ್ನಲ್ಲಿ ಸಾರನು ನನಗೆ ಎಷ್ಟು ಧೈರ್ಯ ಮಾತುಗಳಂದ್ರೆ ಅವರ ಜ್ಞಾನ ನಾನು ಆ ಜೂಮ್ ಸೆಕ್ಷನ್ ನಲ್ಲಿ ಕೇಳಿದ್ದೀನಿ. ಪರ್ಸನಲ್ ಆಗಿ ಸಾರ್ಗೆ ಫೋನ್ ಮಾಡಿ ಸಾರ್ ಈ ತರ ಇದೆ ಅಂದ್ರೆ ಒಂದೊಂದು ಮಾತು ಮುತ್ತಿನ ತರ ಇರ್ತವೆ ಸಾರಿಂದು. ಅಂದ್ರೆ ನಾವು ಸಿದ್ಧವಾಗಿರ್ಬೇಕು, ನಮ್ಗೆ ಚೇಂಜ್ ಆಗ್ಬೇಕು. ನಾನು ಯಾವ ತರ ಇರ್ಬೇಕು ಸರ್, ಇನ್ನ ಯಾವ ತರ ಮುಂದೆ ಹೋಗ್ಬೇಕು ಅನ್ನುವಾಗ ಅವರು ಯಾವ ತರ ಹೇಳ್ತಾರಂದ್ರೆ ಮತ್ತೆ ಸೆಕೆಂಡ್ ಮನುಷ್ಯನಲ್ಲಿ ಇರಬಾರ್ದು. ಆ ತರ ನಮ್ ಬಗ್ಗೆ ನಾವ್ ಏನ್ ತಿಳ್ಕೊಂಡ್ರೆ ಆ ತರ ಇರ್ತೀವಿ, ಏನ ಯೋಚನೆ ಮಾಡಿದ್ರೆ ಆ ತರ ಇರ್ತೀವಿ ಅನ್ನೋ ಜ್ಞಾನ ಎಷ್ಟೊಂದು ಕೊಟ್ಟಿದ್ದಾರೆ. ಮತ್ತೆ ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದಂದ್ರೆ ಅವರನ್ನು ಒಬ್ಬರು ಕಾರಣ. ಮತ್ತೆ ಅಂತವ್ರಿಗೆ ನಾನು ಯಾವಾಗಲೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಮತ್ತೆ ಈ ದಿನ ತುಂಬಾನೇ ಲೇಟ್ ಆಗಿದೆ ಅಂತ ಹೇಳ್ಬೋದು. ಧ್ಯಾನ ಸಂಗೀತ ಮಹೋತ್ಸವ ಅಂತೇಳಿ ಏನಂದ್ರೆ ನಾವು ಇಲ್ಲಿ ಇಟ್ಟಿದೀವೋ ಅಮ್ಮ ಶಕ್ತಿ ಪಿರಮಿಡ್ ಹೀಲಿಂಗ್ ಪಿರಮಿಡ್ ನಲ್ಲಿ ನಿಮ್ ಜೊತೆ ಎಷ್ಟೊಂದು ಮಾಸ್ಟರ್ಸ್ ನಮ್ಮ ಪತ್ರಿ ಸಾರ್ನ ಇಲ್ಲೇ ಇದ್ದಾರೆ. ಅವ್ರ ಜ್ಞಾನ ಕೇಳಕ್ಕೋಸ್ಕರ, ಆ ಸಂಗೀತ ಕೇಳಕ್ಕೋಸ್ಕರನೇ
ಅದಕ್ಕೆ ನಾನು ಪಿರಮಿಡ್ ವ್ಯಾಲಿನಲ್ಲಿ 10ರಿಂದ 12 ಗಂಟೆ ತನಕ ಧ್ಯಾನ ನಡೀತಾ ಇದೆ. ಅದಕ್ಕೆ ಸಾರನು ಇಲ್ಲಿ ಬರ್ತಾರೆ, ಯಾಕಂದ್ರೆ ಹರಿಶಂಕರ್ ಸಾರ್ ಎಲ್ಲಿ ಇರ್ತಾರ, ಪತ್ರಿ ಸಾರ ಅಲ್ಲೇ ಇರ್ತಾರಂತೆ. ಅಲ್ಲಿ ನೋಡ್ಕೊಂಡು ಇಲ್ಲಿ ಬರ್ತಾರೆ, ಸಾಕಾಗಿದೆ. ಮತ್ತೆ ಇನ್ನೊಂದ್ಸತಿ ನಾವು ಜೋರಾಗಿ ಸ್ವಾಗತ ವಹಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿರಸ ನಮಸ್ಕಾರ. ನಿಮ್ಮಲ್ಲಿ ಸ್ಥಿರ ಆತ್ಮಗಳಿಗೆ ನನ್ನ ಆತ್ಮಪೂರ್ವಕ ನಮಸ್ತೆ. ಎಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸೊ ಇಲ್ಲಿ ನನ್ನ ಪಕ್ಕಕ್ಕೆ ನನ್ನ ಜೊತೆ ಕೇಶವ ಅಂತೇಳಿ, ಇವರು ಸಂಗೀತದ ಕೊಳಲು ವಾದ್ಯದಲ್ಲಿ ನಮ್ಮ ಇಡೀ ಇಂಡಿಯಾಗೆ ಸೆಕೆಂಡ್ ಸ್ಥಾನ ತಗೊಂಡಿದ್ರು. ಇವಾಗ ಸಾಕಷ್ಟು ಅಂದ್ರೆ ಇವರು ಫಸ್ಟ್ ನಾನು ಧ್ಯಾನ ಸ್ಟಾರ್ಟ್ ಮಾಡೋಕ್ಕನ ಮುಂಚೆ, ಧ್ಯಾನದ ಬಗ್ಗೆ ಹೇಳೋಕ್ಕನ ಮುಂಚೆ ಅವ್ರ ಅನುಭವನ, ಅವ್ರು ಯಾವ ರೀತಿ ಬಂದ್ರು ಅನ್ನೋ ಅನುಭವನ ನೀವು ಎಲ್ಲರೂ ಕೇಳಲೇಬೇಕು. ಧ್ಯಾನ ಅನ್ನೋದು ಯಾರನ್ನ ಎಲ್ಲಿಂದ ಎಲ್ಲಿಗೆ, ಅಲ್ಲಿಂದ ಮತ್ತೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತದೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಒಂದು. ಎರಡನೇದು ಅವ್ರ ಪಕ್ಕದಲ್ಲಿ ಪುಟ್ಟಾಣಿ ಕಾಣ್ತಾ ಇದೆ, ಲಿಟಲ್ ಮಾಸ್ಟರ್. ಸೊ ಈಸ್ ಎ ತಬಲಿಸ್ಟ್. ಅವ್ರ ಮಗ ವಸಿಷ್ಠ. ಅವ್ರ ಬಾಯಿಂದ ಅವರು ಧ್ಯಾನಪೂರ್ವಕವಾಗಿ ಅವ್ರ ಮನೆ ಯಾವ ರೀತಿ ಸಂಗೀತಮಯ ಆಯ್ತು ಅಂತೇಳಿ ಅವರಿಂದ ನಂಗೆ, ಯಾಕಂದ್ರೆ ಇವಾಗ ಅವರ ಮಡತಿ ಅಂದ್ರೆ ಅವ್ರ ವೈಫು, ಅವ್ರು ಯಾವ ವಾದ್ಯದಲ್ಲಿದ್ದಾರೆ, ವೀಣಾ ವಾದ್ಯ. ಮಗಳು ಗಾಯನ, ಸರಿಗಮಪ್ಪ ಕಾಂಪಿಟೇಷನ್ ಕೂಡ ಅಟೆಂಡ್ ಆಗಿ ಬಂತು. ಸೊ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಏನು ಸಂಗೀತ. ಸೊ ಅದು ಹೆಂಗ್ ಬಂದ್ರು ಅನ್ನೋದನ್ನ ಅವ್ರ ಹತ್ರನೇ ಒಂದು 15 ನಿಮಿಷದಲ್ಲಿ ಕೇಳ್ತೀವಿ. ಮೊಟ್ಟಮೊದಲಿಗೆ ನಮ್ಮ ಇಡೀ ಕರ್ನಾಟಕ, ನಮ್ಮ ಭಾರತ ದೇಶ ಹಾಗೂ ಇಡೀ ವಿಶ್ವಕ್ಕೆ ಒಬ್ಬ ದೊಡ್ಡ ಗುರು ಅಂತ ನಾವೆಲ್ಲ ಸ್ವೀಕಾರ ಮಾಡಿದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಈ ಒಂದು ಸಂಗೀತ, ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ನಾವೊಂದು ಈ ಒಂದು ಧ್ಯಾನದ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಸಂಗೀತ ಒಂದು ಕೊಡುಗೆಯಾಗಿ ಕೊಡ್ಬೇಕಂತಂದ್ರೆ ಎಷ್ಟೋ ಒಂದು ಜನ್ಮದ ಸುಕೃತ ಬೇಕು. ಸುಮ್ಮನೆ ಅಷ್ಟು ಈಸಿಯಾಗಿ ಒಂದು ಸಿಗಲ್ಲ. ಇದಕ್ಕೆ ಕಾರಣ ಏನಂತಂದರೆ, ನಾನು ಈ ಒಂದು ಸಂಗೀತ, ನನ್ನ ಜೀವನದಲ್ಲಿ ಸಂಗೀತ ಸ್ಟಾರ್ಟ್ ಆಗೋದಕ್ಕೆ ಮೇನ್ ಕಾರಣ ಏನಂತಂದರೆ ಧ್ಯಾನ. ಸೊ ನಾನು 2000ನೇ ಇಸ್ವಿಯಲ್ಲಿ ನನ್ನ ಒಂದು ಧ್ಯಾನದ ಪ್ರಯಾಣ ಆರಂಭವಾಯಿತು. ಸೊ ಅದರಲ್ಲಿ ನನಗೆ ಮುಖ್ಯವಾಗಿ ಅವಾಗ ಪರಿಚಯ ಆಗಿರೋದು ಮೊದಲನೇ ನಮ್ಮ ಹೊಸಪೇಟೆಯಲ್ಲಿ ಆಗಿರುವಂಥ ಒಂದು ಧ್ಯಾನ ಕಾರ್ಯಕ್ರಮದಲ್ಲಿ ಪತ್ರಿ ಸರ್ ಅವ್ರನ್ನ ದರ್ಶನ ಆಯಿತು. ಸೊ ಅವರ ಒಂದು ಧ್ಯಾನದ ಕಾರ್ಯಕ್ರಮದಲ್ಲಿ ಅವರೊಂದು ಕೊಳಲು ವಾದನ ನನಗೆ ತುಂಬ ಇಂಪ್ರೆಸ್ ಆಯಿತು. ಹಾಗೆ ಧ್ಯಾನದಲ್ಲಿ ಕೂಡ ನನಗೆ ಅದೊಂದು ಕಾನ್ಸಂಟ್ರೇಷನ್ಗೆ ಎಲ್ಲ ರೀತಿ ಡೆವಲಪ್ಮೆಂಟ್ಗೆ ಅದು ತುಂಬ ಸಹಕಾರ ಕೊಡ್ತು. ಹಾಗೆ ನನ್ನ ಹೊಸಪೇಟೆಯಲ್ಲಿರುವಂಥ ನಮ್ಮ ಗುರುಗಳಾದಂಥ ಶ್ರೀ ಹರೀಶ್ ಸರ್ ಅವರು ಕೂಡ ಇವ್ರ ಜೊತೆಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಯಿತು. ಸೊ ಇವರಿಂದ ನನ್ನ ಒಂದು ಕೊಳಲ ಒಂದು ಪ್ರಯಾಣ, ಕೊಳಲು ನಾನು ಕಲಿಬೇಕು ಅನ್ನೋ ಒಂದೇನು ಹಂಬಲ ಇತ್ತು, ಅದು ಸ್ಟಾರ್ಟ್ ಆಗಿದ್ದು. ಅದನ್ನೆಲ್ಲ ಸರ್ ಮುಂದೆ ಬಂದು ಶೇರ್ ಮಾಡ್ಕೊತಾ ಇದ್ದೆ. ಮನೆಯಲ್ಲಿ ಯಾವುದೇ ರೀತಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಸಂಗೀತಗಾರಿಲ್ಲ. ಅಂದರೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತನ ಕಾಲದಿಂದಲೂ ಎಲ್ಲ ಬಿಸ್ನೆಸ್ ಫ್ಯಾಮಿಲಿ ಇದ್ದಾರೆ. ಬಟ್ ನಾನು ಯಾವಾಗ ಕೊಡಲು ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ನನ್ನ ಮನೆಯಲ್ಲಿ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನು ಬಿಡಿಸ್ಬೇಕಂತ ಅದು ತುಂಬ ಪ್ರಯತ್ನ ಪಟ್ಟರು. ಅದನ್ನು ಬಂದು ಸಾರಿ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಇವ್ರು ಹೆಂಗಾದ್ರೂ ಮಾಡಿ ಕೊಡೋದು ಬೇಡ, ಸಂಗೀತದ ಫೀಲ್ಡ್ ಬೇಡ, ಬಿಸ್ನೆಸ್ ಫೀಲ್ಡೇ ನಮ್ಮದು ಹುಟ್ಟಿಂದ ಬಂದಿರೋದು, ಅದರಲ್ಲಿ ಏನು ದುಡಿತಾನೆ ಅವನು ಹಂಗೆ ಹಿಂಗೆ ಅಂತಂದು ಸಾರ್ ಮುಂದೆ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು. ಸಾರ್ ಒಂದೇ ಮಾತಂದಿದ್ದರು, ನೀನು ಪ್ರಾಣ ಇರೋವರೆಗೂ ನೀನು ಸಂಗೀತ ಬಿಡೋಕೆ ಹೋಗ್ಬೇಡ, ನಿನಗೆ ಮುಂದೆ ಒಂದು ಒಳ್ಳೆ ಲೆವೆಲಿಗೆ ತಗೊಂಡೋಗುತ್ತಂತ ಅದೇ ಒಂದು ಆಶೀರ್ವಾದದಿಂದಲೇ ನನ್ನ ಸಪೋರ್ಟ್ ಮಾಡ್ಕೊತಾ ಬಂದರು. ಸೊ
ಸೊ ಅದೇ ರೀತಿ ನನ್ನ ಜರ್ನಿ ಕೂಡ ಆರಂಭವಾಗಿದ್ದು ನಾನು ಈ ಮನೇಲಿ ಪ್ರಾಕ್ಟೀಸ್ ಮಾಡಕ್ ಆಗದೆ ಇರುವಂತ ಸಂದರ್ಭದಲ್ಲಿ ನಮ್ಮ ಹೊಸಪೇಟೆಯಿಂದ ಒಂದೂವರೆ ಕಿಲೋಮೀಟರ್ ಆಚೆಗೆ ಒಂದು ಸ್ಮಶಾನದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಂಥ ಒಂದು ಸಂದರ್ಭಗಳು ಬಂತು. ಅಲ್ಲಿ ಕೂಡ ಹೋಗಿ ನಾನು ಬೆಳಗ್ಗೆ ಹೋಗಿ 3 ಗಂಟೆ 4 ಗಂಟೆಗೆ ಹೋಗಿ ಅಲ್ಲಿ ಕ್ಯಾಂಡಲ್ ಎಲ್ಲ ಇಟ್ಕೊಂಡು ಒಂದು ಸ್ಮಶಾನದ ಮೇಲೆ ಒಂದು ಗೋರಿ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡೋಂಥ ಒಂದು ಅನುಭವಗಳ ಆಯಿತು. ಮತ್ತೆ ನಾನು ಹೊಸಪೇಟೆಯಿಂದ ಹಂಪೆಯಲ್ಲಿ ಕೂಡ ಸೈಕಲ್ ತಗೊಂಡು ಬಂದು ಅಲ್ಲಿ ಕುಂತು ಪ್ರಾಕ್ಟೀಸ್ ಮಾಡಿ, ಸೊ ಅದು ಆ ಒಂದು ಸಾಧನೆಗೆ ಒಂದು ಮೇನ್ ಮಾರ್ಗದರ್ಶನ ಮತ್ತೆ ಅದಕ್ಕೊಂದು ಶಕ್ತಿ ಅನ್ನೋದು ಕೊಟ್ಟಿರೋದೆ ಈ ನಮ್ಮ ಧ್ಯಾನ. ಸೊ ಈ ಒಂದು ಧ್ಯಾನದಿಂದ ಅಷ್ಟೊಂದು ಶಕ್ತಿ ಅಂದ್ರೆ ನಮ್ಮೊಳಗೆ ನಮಗೆ ಒಂದು ಮೋಟಿವೇಶನ್ ಅನ್ನೋದು ಅದು ಕಾಣ್ತಾ ಹೋಗುತ್ತೆ. ಯಾಕಂದ್ರೆ ಅದಕ್ಕೆಲ್ಲ ಕಾರಣ ಅಂತಂದ್ರೆ ಗುರುಗಳ ಒಂದು ಸನ್ನಿಧಿ, ಗುರುಗಳ ಒಂದು ಆಶೀರ್ವಾದ ಅನ್ನೋದು ಸತ್ಯ. ಎಲ್ಲಿವರೆಗೂ ನಾವು ಗುರುಗಳ ಒಂದು ಆಶ್ರಯದಲ್ಲಿ ಗುರುಗಳ ಒಂದು ಸನ್ನಿಧಿಯಲ್ಲಿ ನಾವು ಸಂಪರ್ಕದಲ್ಲಿ ಇರ್ತೀವೋ ನಮಗೆ ಎಲ್ಲಾ ಶಕ್ತಿಗಳು ಆಟೋಮೆಟಿಕ್ ಆಗಿ ನಮ್ಮೊಳಗೆ ಬಂದ್ಬಿಡ್ತವೆ. ಅಂದ್ರೆ ನಮಗೆಲ್ಲಾ ರೀತಿ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಯಾರು ಅಪೋಸ್ ಮಾಡೋದಿದ್ರು ಕೂಡ ನಮಗೆಲ್ಲಾ ರೀತಿಯಾಗಿ ಅದು ಆ ಒಂದು ಶಕ್ತಿ ನಮಗೆ ಕಾಪಾಡ್ತಾ ಬರುತ್ತೆ ಮತ್ತು ಅದನ್ನು ಬೆಳೆಸ್ತಾ ಹೋಗುತ್ತೆ. ಸೊ ಇದು ಒಂದೇ ಅಲ್ಲ, ಇದು ಬರ್ತಾ ಬರ್ತಾ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಕೂಡ ನಾನಿನ್ನು ಮದುವೆ ಆಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಮಕ್ಕಳಿಗೂ ಕೂಡ ಇದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಹುಟ್ಟಿದ್ದೆ ನನ್ನ ಮಗನಿಗೆ ಅವನಿಗೆ ತಬಲದ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ನಾನು ಫ್ಲೂಟ್ ಪ್ಲೇ ಮಾಡುವಾಗ ಕಾಲಿಂದ ಅವನು ತಾಳಾಗ್ತಾ ಇದೆ ಎಕ್ಸಾಕ್ಟ್ ಆಗಿ. ಸೊ ಅದು ನೋಡಿ ನಿನ್ನ ತಬಲ ಇಂಟ್ರೆಸ್ಟ್ ಇದೆ ಅಂತ ಸೇರಿದೆ. ಸೊ ತಬಲ ತುಂಬ ಚೆನ್ನಾಗಿ ಕಲಿತಾ ಇದ್ದೇನೆ. ಹಾಗೆ ಮಗಳು, ಸೊ ನನ್ನ ಹೆಂಡತಿ ಕೂಡ ಒಂದು ಗ್ರಾಮೀಣದಿಂದ ಅಂದ್ರೆ ಒಂದು ಹಳ್ಳಿಯಿಂದ ಬಂದಿರೋರು, 3ನೇ ಕ್ಲಾಸ್ ಮಾತ್ರ ಓದಿರೋರು. ಈಗ ತುಂಬಾ ಚೆನ್ನಾಗಿ ವಿಡಿಯೋ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕಾರಣ ಏನಂತಂದ್ರೆ ಆ ಒಂದು ಶಕ್ತಿ ಅವ್ರು ಮಾಡ್ಬೇಕಂತಂದ್ರೆ ಬರೀ ಸಂಗೀತಗಾರ ಆಗೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಈ ಒಂದು ಧ್ಯಾನದ ಒಂದು ಶಕ್ತಿ, ಅದರ ಒಂದು ಆಧ್ಯಾತ್ಮಿಕ ಈ ಒಂದು ಬೆಳವಣಿಗೆ ಏನಿಲ್ಲ ಅದು ಇದಕ್ಕೆ ತುಂಬಾ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಸೊ ಹಂಗಾಗಿ ನನಗೆ ಮೊದಲ ಈ ಒಂದು ಸಂಗೀತಕ್ಕಿಂತ ಮುಂಚೆ ಧ್ಯಾನ ಏನು ಹೇಳ್ಕೊಟ್ಟು ನನಗೆ ಒಂದು ಮಾರ್ಗದರ್ಶನ ಮಾಡಿ ಈ ಒಂದು ಫೀಲ್ಡಿಗೆ ಬರೋದಕ್ಕೆ ಕಾರಣವಾದಂಥ ನನ್ನೆಲ್ಲ ಗುರು ಬಾಂಧವರಿಗೆ ನಾನು ಹೃದಯಪೂರ್ವಕವಾದಂಥ ಇದು ಇವರ ಒಂದು ಪಯಣ. ಇದು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು. ಸೊ ಈಗ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ನೀವು ನನಗೆ ಸರಿಯಾಗಿ ನೇರವಾಗಿ ಉತ್ತರ ಕೊಡಬೇಕು. ಸೊ ನಿಮ್ಮಲ್ಲಿ ಈಗ ಸದ್ಯ ಏನಾಯ್ತು? ನಿಮ್ಮಲ್ಲಿ ಏನಾಯ್ತು ಸ್ವಲ್ಪ ಹೇಳ್ತಾ ಹೋಗಿ. ನಿಮ್ಮಲ್ಲಿ ಏನಾಯ್ತು? ನಿಮ್ಮ ಕೈಯಲ್ಲಿ ಏನೈತೆ? ನಿಮ್ಮಲ್ಲಿ ಏನೈತೆ? ನಿಮ್ಮ ಅದ್ಭುತ ನಿಮಗೆ ಗೊತ್ತಾ? ನೀವೆಷ್ಟು ಅದ್ಭುತ ಇದ್ದೀರ ಅಂತ ನಿಮಗೆ ಗೊತ್ತಾ? ಇಲ್ಲ? ಕೇಶವ ನಿಮಗೆ ಗೊತ್ತಾ? ಇಲ್ಲ. ಕೇಶವ ಮೊದಲನೇ ಸ್ಟಾರ್ಟ್ ಮಾಡಿ. ಕೇಶವ ಕೇಳ್ತೀನಿ. ಕೇಶವ ನನಗೆ ಒಂದು 50 ಲಕ್ಷ ಕೊಡ್ತೀನಿ, ಒಂದು ಕಣ್ಣು ಕಿತ್ತು ಕೊಡ್ತೀನಿ, ಆಗುತ್ತಾ? ಯಾರಾದ್ರೂ ಕೊಡ್ತೀರಾ? 50 ಬೇಡ, 1 ಕೋಟಿ ಬೇಡ, ಇನ್ನೂ ಜಾಸ್ತಿ ಕೊಡ್ತೀನಿ, 1 ಕಿಡ್ನಿ ಕೊಡ್ತೀರಾ? ಸಾಧ್ಯನಾ? ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಸಾಧ್ಯನಾ? ಯಾಕಂದ್ರೆ ನೀವು ಯಾವಾಗಲೂ ನೀವು ಕಡಿಮೆ ನೋಡ್ಕೊಂತಾನೆ ಇರ್ತದೆ. ನನ್ನ ಹತ್ರ ಏನೈತೆ, ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಏನಿಲ್ಲ. ನಮ್ಮ ಹತ್ರ ಎಲ್ಲರೂ ಅದೇ ಅಲ್ಲ, ಯಾವಾಗಲೂ ಅದೇ ಗೋಳು. ನನ್ನ ಹತ್ರ ಏನಾಯ್ತು? ಏನಿಲ್ಲ. ಸೊ ನಾವು ಒಂದೊಂದು ಅಂಗಾಂಗಗಳು ಹೆಸರು ಹೇಳ್ತಾ ಹೋಗ್ತೀನಿ. ನೀವು ಕೊಡಕ್ಕೆ ರೆಡಿ ಆದ್ರೆ ಅದಕ್ಕೆ ಮೌಲ್ಯ ಕಟ್ಟಕ್ಕೆ ನೀವೇ ಕಟ್ಟು. ನಾನು ಇದನ್ನ ಡೊನೇಟ್ ಮಾಡ್ತೀನಿ, ನನಗೆ ಇದ್ರ ಮೌಲ್ಯ ಬೇಕು. ಕಟ್ಟಕ್ಕೆ ಸಾಧ್ಯನಾ? ಆಗುತ್ತಾ? ಕಣ್ಣು ಇರ್ಬೋದು, ಒಂದು ಒಳಗಡೆ ಲೀವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಇಲ್ಲಾಂದ್ರೆ ಶ್ವಾಸಕೋಶಗಳಿರ್ಬೋದು. ಇದ್ರದ್ದೆಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯನಾ ನಿಮಗೆ? ಸೊ ನಿಮ್ಮ ಹತ್ರ ಎಷ್ಟೈತಿ ಈಗ ಬೆಲೆ ಕಟ್ಟಕ್ಕೆ? ಇದು ಗೊತ್ತಾಯ್ತಾ ನಿಮಗೆ? ನಡೆಯೋದಕ್ಕೆ 2 ಕಾಲು ಬೇಕು. ಸರಿ, 1 ಕಾಲು ಕೊಡ್ತೀರಾ, 1ರಿಂದ ನಡಿಬೋದು ಅಂತಲ್ಲ. ಈಗಿನ ಕೃತಕ ಕಾಲು ಹಾಕೋಬೋದು ಬೇಕಂದ್ರೆ, ಆರ್ಟಿಫಿಷಿಯಲ್. ಆಗುತ್ತಾ? ಕೊಡ್ತೀರಾ? ಸೊ ಇವೆಲ್ಲ ಅಂಗಾಂಗಗಳಿದಾವಲ್ಲ, ಇವೆಲ್ಲ ಚಾಲನೆ ಆಗ್ಬೇಕಂದ್ರೆ ಏನ್ ಬೇಕು? ಹಿಂದ್ಗಡೆ ಯಾವ ಶಕ್ತಿ ಇರಬೇಕು? ಧ್ಯಾನ ಶಕ್ತಿ. ಆಮೇಲೆ ಇದೆಲ್ಲ ನಡಿಬೇಕಾದ್ರೆ ಹೆಂಗ್ ನಡೀತಾ ಇರ್ತಾರೆ? ಉಸಿರು ಇಲ್ಲ ಅಂದ್ರೆ ನೀವಿದ್ದೀರಾ? ಇವೆಲ್ಲ ಆಕ್ಟಿವಿಟಿ. ಹಾರ್ಟ್ ಪಂಪ್ ಮಾಡ್ತದ, ಆಮೇಲೆ ಲೀವರ್ ಕೆಲಸ ಮಾಡಿ, ಕಿಡ್ನಿ ಶುದ್ಧೀಕರಣ ಮಾಡ್ತದ. ನೀವು ಮಾತಾಡಕ್ ಸಾಧ್ಯನಾ? ಈಗ ನಾನು ಮಾತಾಡಕ್ ಸಾಧ್ಯನಾ? ನೀವು ಕೇಳಕ್ ಸಾಧ್ಯನಾ? ಉಸಿರಿಲ್ಲ ಅಂದ್ರೆ ಸಾಧ್ಯನಾ? ಹೇಳ್ರಿ.
ಇಲ್ಲ ಒಂದು ಯಾರಾದ್ರೂ ಒಂದು ಕೆಪಾಸಿಟಿ ಆಯ್ತಾ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಉಸಿರಾಡ್ತೀನಿ ಅಂತ ಹೇಳೋದಕ್ಕೆ ಇದ್ರೆ ನಾನು ನೋಡೋದಕ್ಕೆ ಬಹಳ ಇಷ್ಟಪಡ್ತೀನಿ. ಯಾರಿಗಾದ್ರೂ ಆಯ್ತಾ ಕೆಪಾಸಿಟಿ ಒಂದು 10 ನಿಮಿಷ ಬಿಟ್ಟು ನಾನು ಆಮೇಲೆ ಉಸಿರಾಡ್ತೀನಿ, ಆಗುತ್ತಾ? ಸೊ ಉಸಿರಾಟ ಇಲ್ಲಾಂದ್ರೆ ಇವತ್ತಿನ ನನ್ನ ಅಂಗಾಂಗಗಳು ಯಾವುವು? ಈಗ ಕೇಶವ ಫ್ಲೂಟ್ ಹಾಡಿಸ್ಬೇಕು, ಇಲ್ಲ ಫ್ಲೂಟ್ನ ಮಾಡ್ಬೇಕಂದ್ರೆ ಉಸಿರು ಬೇಕಾ ಇಲ್ಲ? ಬರೀ ಬಾಯಿ ಐತೆ, ಮಾಡ್ಬೇಕನ್ನೋದು ಐತೆ. ಇದೆಲ್ಲ ಆಗ್ಬೇಕಂದ್ರೆ ಏನ್ ಬೇಕು? ಉಸಿರಿಲ್ಲ ಅಂದ್ರೆ ಏನು ಇಲ್ಲ. ಯಾವ ಅಂಗಾಂಗಗಳು ಅವಾಗ ನೀವು ಉಸಿರಿಲ್ಲ ಅಂದ್ಮೇಲೆ ನೀವು ಡೊನೇಟ್ ಮಾಡೋದೇ ಬೇಕಲ್ಲ, ಯಾವ್ದು ಬೇಕಾದ್ರೂ ತಕೊಂಡು ಹೋಗಂತ ನೀವು ಹೇಳಕ್ಕೂ ಇರೋದಿಲ್ಲ ನೀವು, ಹೌದಾ? ಇರ್ತೀರಾ ಇಲ್ಲ? ಇರೋದು. ಸೊ ಹಂಗಂದ್ರೆ ನಿಮ್ಮಲ್ಲಿ ಎಷ್ಟೈತೆ ಬೆಲೆ ಕಟ್ಟಕ್ಕೆ ಹಾಗಾದ್ರೆ ಇನ್ನೊಂದ್ಸಲ ಜೋರಾಗಿ ಹೇಳಿ. ಆಗೋದಿಲ್ಲ, ಹೌದಾ? ಅದ್ರ ಹಿಂದ್ಗಡೆ ಆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತಂದ್ರೆ ಅದ್ರ ಏನು ಉಸಿರಿದ್ರೇನೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಉಸಿರಿಲ್ಲ ಅಂದ್ರೆ ಬೆಲೆನೇ ಇಲ್ಲ, ಹೌದಾ? ಸೊ ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಉಸಿರು ಇಲ್ಲ ಅಂದ್ರೆ ಬೆಲೆನೇ ಇಲ್ಲ. ಉಸಿರು ಕಟ್ಟಕ್ ಆಗಲ್ಲ. ಉಸಿರು ನೀವು ಮಾಡ್ತಿದ್ರೆ ಉಸಿರು ಆಗ್ತಾ ಇತ್ತು. ಸೊ ಅಂದ್ರೆ ಉಸಿರಿಗೆ ನೀವು ಬೇಕ ಬೇಡ? ಉಸಿರಿಗೆ ನೀವು ಬೇಕಾಗಿಲ್ಲ. ಅದು ಯಾವತ್ತು ಪ್ಯಾಕ್ ಅಪ್, ಇವತ್ತು ಕ್ಲೋಸ್ ಅಂತ ಅಂದ್ಕೊಂಡ್ಬಿಡಿ, ನಿಮ್ಗೆ ಹೇಳಿ ಹೋಗುತ್ತಾ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಜನ್ಮದ ಬರ್ತೀನಿ ಅಂತೀರ, ಅದು ಹೇಳಿ ಹೋಗ್ತದ ಇಲ್ಲ. ಅದನ್ನ ನೀವು ಏನ್ ಅರ್ಥ ಮಾಡ್ಕೋಬೇಕು? ಉಸಿರಿಗೆ ನೀವು ಬೇಕಾಗಿಲ್ಲ, ನಮಗೆ ಉಸಿರು ಬೇಕು. ಉಸಿರು ನೀವು ಮಾಡ್ತಿದ್ದೀರಾ, ಅದೇ ಅಷ್ಟಿಗದೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದಕ್ಕೆ ಏನಂತೀವಿ? ಕ್ರಿಯೆ ಅಂತೀವಿ. ಉಸಿರು ನೀವು ಮಾಡ್ತಿದ್ದೀರಾ, ಅದಷ್ಟಿಗದೆ ಆಗ್ತಾ ಇದೆ. ಸೊ ನೀವು ಯಾರ ಜೊತೆ ಇರ್ಬೇಕು? ಉಸಿರಿನ ಜೊತೆ ನೀವಿದ್ರೆ ಏನಾಗ್ತದೆ? ಧ್ಯಾನ ಆಗ್ತದೆ ಅಂತ ಹೆಂಗ್ ಹೇಳ್ತೀನಿ? ನಾನು ಹೇಳ್ತೀನಿ ಧ್ಯಾನ ಆಗಲ್ಲ ಅಂತ. ಹೆಂಗಾಗ್ತದೆ ಅಂತ ಹೇಳ್ತೀನಿ? ಉಸಿರಿನ ಜೊತೆ ನೀವಿದ್ರೆ ಏನಾಗ್ತದೆ? ಮಗು ತಾಯಿ ಜೊತೆ ಇದ್ರೆ ಏನಾಗ್ತದೆ? ಖುಷಿ ಅಲ್ಲ, ಮಗು ಎಲ್ಲಿಗೆ ಬಿಡ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾಳ, ಹೌದಾ? ಉಸಿರಿನ ಜೊತೆ ನಾವಿದ್ರೆ ಏನಾಗ್ತದೆ? ನಾವ್ ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ, ಹೌದಾ? ನಾವ್ ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ. ಸೊ ಉಸಿರೇನ್ ಮಾಡ್ತದೆ? ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತದೆ. ಬಂದೆಲ್ಲ ಭಾಳ ದಿವಸದ ಮೇಲೆ ಬಂದಪ್ಪ, ನೀನು ನನ್ನ ಜೊತೆಗಿದ್ದಿ ಬಾ, ಇಷ್ಟು ದಿವಸ ಎಲ್ಲೋ ಇದ್ದೀನಿ, ನಾನು ಮರ್ತೇ ಬಿಟ್ಟಿದ್ದಿ, ಈಗ ನನ್ನ ಕಡೆ ಗಮನ ಕೊಟ್ಟಿಯಲ್ಲ, ಬಾ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಫಸ್ಟ್ ಅದು ನೋಡ್ತೈತೆ, ಓ ಈ ಮನುಷ್ಯನಲ್ಲಿ ಎಷ್ಟೆಲ್ಲ ಅನಾರೋಗ್ಯ ಐತೆ, ಏನೇನೆಲ್ಲ ರೋಗ ಇಟ್ಕೊಳ್ಳಲ್ಲ, ಫಸ್ಟ್ ಇದನ್ನೆಲ್ಲ ಬಿಡಿಸೋದು ಮಾಡ್ತದೆ. ಫಸ್ಟ್ ಏನ್ ಮಾಡ್ತದೆ? ಅದನ್ನ ಬಿಡಿಸಕ್ಕೆ ಶುರು ಮಾಡ್ತದೆ. ಯಾವಾಗ ನೀನು ಉಸಿರಿನ ಜೊತೆ ಇದ್ದಾಗ ಏನಾಗ್ತದೆ? ವಿಶ್ವಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಬಂತು, ಅವಾಗ ಧ್ಯಾನ ಆಗ್ತದೆ. ಸೊ ಹಂಗಾಗಿ ಧ್ಯಾನ ಮಾಡೋದಲ್ಲ, ನಾವು ಉಸಿರಿನ ಜೊತೆ ಇದ್ದಾಗ ಧ್ಯಾನ ಆಗ್ತದೆ. ಸೊ ಎಲ್ಲರೂ ಉಸಿರಿನ ಜೊತೆ, ಈಗ ನಾನು 3 ತಾಸು ಧ್ಯಾನ ಮಾಡಿ, 4 ತಾಸು ಕುತ್ಕೊಂಡಿರ್ತೀರಿ, ನೀವು ಎಷ್ಟೊತ್ತು ಉಸಿರಿನ ಜೊತೆ ಇದ್ದೀರಿ? 10 ಸೆಕೆಂಡ್ 20 ಸೆಕೆಂಡ್ ಬೇಡ, 5 ನಿಮಿಷ 6 ನಿಮಿಷ ಅಷ್ಟೇ ಇರ್ತೀರ. ಅದಕ್ಕೆ ಜಾಸ್ತಿ ಇರೋಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದು ಗೊತ್ತಾಗೋದಕ್ಕೋಸ್ಕರನೇ ಯಾವ ಧ್ಯಾನ? ಆನಾಪಾನಸತಿ ಧ್ಯಾನ. ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಿಮಗೆಲ್ಲರಿಗೂ ಹೇಳ್ಕೊಟ್ಟಿರೋ ಧ್ಯಾನ ಅದು ಆನಾಪಾನಸತಿ ಧ್ಯಾನ. ಅಂದ್ರೇನು? ಒಳಗೋಗೋ ಉಸಿರು, ಹೊರಗೆ ಬರೋ ಉಸಿರು, ಅದ್ರ ಜೊತೆ ನೀವೆಲ್ಲ ಇರೋದು. ಸೊ ನೀವು ಯಾವಾಗ ಉಸಿರಿನ ಜೊತೆ ಇದ್ರೆ ಉಸಿರು ನಿಮ್ಮನ್ನ ಕರ್ಕೊಂಡು ಹೋಗ್ತದೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತದೆ ಉಸಿರು? ಎಲ್ಲಿ ಕರ್ಕೊಂಡು ಹೋಗ್ತದೆ? ನಿಮಗೆ ಗೊತ್ತಿಲ್ದಿರೋ ಜಾಗ ಎಲ್ಲಿ ಕರ್ಕೊಂಡು ಹೋಗೋದು ಗೊತ್ತಾಗ್ತದೆ. ನೀವು ರಾತ್ರಿ ಮಲಗ್ತೀರಾ, ಎದ್ದ ಮೇಲೆ ಗೊತ್ತಾಗ್ತದೆ ನೀವು ಮಲಗಿನಂತ. ಅಲ್ಲಿವರೆಗೂ ನಿಮಗೆ ಗೊತ್ತಾಗುತ್ತಾ? ಮಲಗೋದು ಗೊತ್ತು, ಎದ್ದೇಳೋದು ಗೊತ್ತು. ಸೊ ಎದ್ದ ಮೇಲೆ ಓ ಇಷ್ಟೊತ್ತು ನಾನು ಮಲ್ಕೊಂಡಿನಿ ಅಂತ ನಿಮಗೆ ಅರಿವು ಬರ್ತದೆ, ಹೌದಾ? ಅದಕ್ಕನ್ನ ಮುಂಚೆ ಎಲ್ಲಿ ಹೋಗಿರಿ, ಏನ್ ಮಾಡಲಿ, ಏನು ಗೊತ್ತಿಲ್ಲ, ಹೌದಾ? ಸೊ ಅದೇ ರೀತಿ ಉಸಿರಿನ ಜೊತೆ ಇದ್ದಾಗ ಫಸ್ಟ್ ನೀವು ಎಲ್ಲಿ ಹೋಗ್ತೀರಿ, ಏನ್ ಮಾಡ್ತೀರಿ, ಏನು ಗೊತ್ತಾಗಲ್ಲ. ನೀವು ಉಸಿರಿನ ಜೊತೆ ಇದ್ದ ಕಡೆ ಧ್ಯಾನ ಆಗ್ತದೆ. ಧ್ಯಾನದಿಂದ ನಿಮಗೆ ಫಸ್ಟ್ ಆಗೋದನ್ನು ಶರೀರದಲ್ಲಿ ಶುದ್ಧೀಕರಣ, ಬಾಡಿ ಪ್ಯೂರಿಫಿಕೇಶನ್. ಸೊ ಹಂಗಾಗಿ ನಾವು ಉಸಿರಿನ ಜೊತೆ ಇಡದೆ ಮಹಾ ಸಂಕಲ್ಪ, ಬೇರೆ ಸಂಕಲ್ಪಗಳೆಲ್ಲ ಯಾವ್ದು ಬೇಕಾಗಿಲ್ಲ. ಉಸಿರಿನ ಜೊತೆ ಇರೋದೇ ಮಹಾ ಸಂಕಲ್ಪ. ಅದಕ್ಕೆ ಬ್ರಹ್ಮಶ್ರೀ ಪತ್ರಿಜಿಯವರು ಏನಾದ್ರೆ ಉಸಿರಾಟದ ಜೊತೆ ಇರ್ಲಿ, ಉಸಿರಾಟದ ಜೊತೆ ಇರ್ಲಿ. ಸೊ ನಾವು ಯಾರಿಗೆ ಕರೆಯೋದು ಬೇಕಾಗಿಲ್ಲ, ಯಾಕಂದ್ರೆ ನಾನು ಒಳಗೆ ನಾನು ಉಸಿರಾಟದ ಜೊತೆ ಇದ್ದಾಗ ನಮಗೆ ಯಾರು ಬೇಕೋ ಅವರೆಲ್ಲ ಬರ್ತಾರೆ. ಓಕೆ. ಸೊ ಹಂಗಾಗಿ ನಿಮ್ಮ ಹುಟ್ಟೆ ಮಹಾ ಸಂಕಲ್ಪ, ನಿಮ್ಮ ಹುಟ್ಟು
ಮಹಾ ಸಂಪತ್ತು. ನೀವು ಹುಟ್ಟಿದಿರಲ್ಲ, ನಿಮಗೆ ಪ್ರಕೃತಿ ಮತ್ತೆ ಒಳ್ಳೆ ಗೌರವ ಕೊಡ್ತಾರೆ. ಇದಕ್ಕೆ ನೀವು ಹುಟ್ಟೋದಕ್ಕೆ ಈ ಭೂಮಿ ಮೇಲೆ ಜಾಗ ಕೊಡ್ತಾರೆ. ಅದ್ರ ಬಗ್ಗೆ ನಮಗಿಲ್ಲ. ಇವತ್ತು ಎಲ್ಲರೂ ಈ ಮೇಡಮ್ ಏನಂತಾರೆ, ನಾನು ರೆಸ್ಪೆಕ್ಟ್ ಕೊಡ್ಬೇಕು, ನಾನೇ ಅನ್ಕೊಂತೀನಿ ಆ ಮೇಡಮ್ ರೆಸ್ಪೆಕ್ಟ್ ಕೊಡಬೇಕು, ಕೇಶವ್ ಅನ್ಕೊಂತಾನೆ ಸರ್ ನನಗೆ ರೆಸ್ಪೆಕ್ಟ್ ಕೊಡ್ಬೇಕು, ಇಷ್ಟು ದಿವಸ ಸಹಜ ತೆಗಿದ್ದೀನಿ, ನಾನೇ ಅನ್ಕೊಂತೀನಿ ಕೇಶವ್ ನನ್ನ ಸರ್ ಸರ್ ಅಂತಿರ್ಬೇಕಂತ ನಾನು ಅನ್ಕೊಂತೀನಿ. ಸೊ ಇಂಥ ಗೊಂದಲದ ಬಿದ್ದು ನಮ್ಮನ್ನು ನಾವು ಕಳೆದುಬಿಟ್ಟಿವಿ. ಉಸಿರಾಟದ ಜೊತೆ ನಾವು ಇಲ್ಲೇ ಇಲ್ಲ. ಆದರೆ ನಾವೇನು ಮಾಡಬೇಕು, ಈಗ ಉಸಿರಾಟದ ಜೊತೆ ಇರೋದನ್ನ ಕಲಿಬೇಕು. ಸೊ ನಾನು 1 ತಾಸು ಉಸಿರಾಟದ ಜೊತೆ ಇದ್ಮೇಲೆ ಆಮೇಲೆ ಒಂದು 6 ರಿಂದ 7 ತಾಸು ಮಲ್ಕೊಂತೀನಿ. ಅಂದರೆ ಎಷ್ಟಾಯ್ತು, 8 ತಾಸು. ಇನ್ನು 16 ತಾಸು ಏನು ಮಾಡ್ತಿದ್ವಿ, ಅದು ಬಹಳ ಇಂಪಾರ್ಟೆಂಟ್. 16 ತಾಸು ಹೆಂಗಿರ್ತೀವಿ ಅವಾಗ ನೆಕ್ಸ್ಟ್ ದಿನದ ಧ್ಯಾನ ನಿಮಗೆ ಅಷ್ಟು ಚೆನ್ನಾಗಿ ಆಗ್ತದೆ. ಸೊ ನೀವು ಚೆನ್ನಾಗಿ ಏನು ಮಾಡಬೇಕು, ಜೀವಿಸ್ಬೇಕು, ಇರೋದಲ್ಲ ಜೀವಿಸ್ಬೇಕು. 16 ತಾಸು, 1 ತಾಸು ಶ್ವಾಸದ ಜೊತೆ ಇದ್ದಾಗ ಸಾಕಷ್ಟು ಶಕ್ತಿ ಬಂತು. ಆ ಶಕ್ತಿನ ಹೆಂಗ್ ಯೂಸ್ ಮಾಡಬೇಕು, ಆ 16 ತಾಸಿನಾಗೆ ಯೂಸ್ ಮಾಡಬೇಕು. ಅದನ್ನ ಇನ್ನೊಬ್ಬರನ್ನ ಬೈಕಂತ ಯೂಸ್ ಮಾಡ್ತೀರಾ? ನಿಮಗೆ ಇವತ್ತು ಇನ್ನೊಬ್ಬರನ್ನ ಬೈದ್ರೆ ಏನಾಗ್ತದೆ ಅನ್ನೋದನ್ನ ಹೇಳ. ನಾಳೆ ನೀವು ಯಾರನ್ನು ಬೈಯಕ್ ಹೋಗಲ್ಲ, ಮತ್ತೆ ನನ್ನನ್ನು ಬೈಬೇಡ. ಹೇಳ, ಇನ್ನೊಬ್ಬರನ್ನ ಬೈದ್ರೆ ಏನಾಗ್ತದೆ ಅಂತ. ಸರಿ, ಇವಾಗ ನಾನು ಮೇಡಮಿಗೆ ಬೈತಾ ಇದ್ದೀನಿ. ಸೊ ಬೈದ್ರೆ ಫಸ್ಟ್ ಯಾರು ಕೇಳ್ತಾರೆ ಹೇಳ್ರಿ, ನಾನು ಬೈಯೋದನ್ನ? ಅವ್ರು ಕೇಳ್ತಾರೆ ಅಂತ ನಿಮಗೆ ಗೊತ್ತು. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಕೇಳೋದು ಯಾರಪ್ಪ ಅಂದ್ರೆ, ಯಾರು ಬೈತಾ ಇರ್ತಾರಲ್ಲ ಅವ್ರು ಫಸ್ಟ್ ಕೇಳ್ತಾರೆ, ಆಮೇಲೆ ಇನ್ನೊಬ್ರಿಗೆ ಹೋಗ್ತದೆ. ಅರ್ಥ ಆಯ್ತಾ? ಅದಕ್ಕೆ ಏನಂತ ಫಸ್ಟ್ ಯಾರು, ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನ ಫಸ್ಟ್ ಕೇಳಿಸ್ಕೊಳ್ಳೋ ವ್ಯಕ್ತಿ ಯಾರು? ಆಮೇಲೆ ಎದುರಿಗಿರೋದು. ಸೊ ನೀವೇನು ಹೇಳ್ಕೊಂಡಿದ್ದು ಎಲ್ಲಿ ಬಿತ್ತದು, ಅದಕ್ಕೆ ಏನಂತಾರೆ, ಸಂಸ್ಕಾರ. ಅಂದ್ರೆ ನಾನು ಹೇಳ್ತಾ ಇರೋದು ನನ್ನ ಬಾಯಿಂದ ಶಕ್ತಿ ಪದ ಆಗಿ ನನ್ನೊಳಗಡೆ ಆ ಶಕ್ತಿ ಏನಾಯ್ತು, ಅಚ್ಚಾಗಿ ಬೀಳ್ತದೆ. ಅಂದ್ರೆ ಸೀಲ್ ಹೊಡೆದಂಗೆ. ಸೊ ಅಚ್ಚಾಗಿ ಆ ಶಕ್ತಿ ಬಿದ್ದಾಗ ನೀವು ಅಂದ್ರೆ ಶುದ್ಧವಾದ ನೀರನ್ನ ಒಂದು ರೆಡ್ ಕಲರ್ ಹಾಕಿ ಕೂಡ ಏನಾಯ್ತು, ರೆಡ್ ಆಗ್ತದೆ. ಆಮೇಲೆ ಅದ್ರ ಬ್ಲೂ ಹಾಕಿದ್ರೆ ಬ್ಲೂ ಪ್ಲಸ್ ರೆಡ್, ಎಲ್ಲ ಕಲರ್ ಹಾಕಿದ್ರೆ ಬ್ಲ್ಯಾಕ್. ಬ್ಲ್ಯಾಕ್ ಅಂದ್ರೆ ಕಪ್ಪು ಕಪ್ಪು. ಅಂದ್ರೆ ನೆಕ್ಸ್ಟ್ ಇನ್ನು ಅದರಿಂದ ಹೊರಗೆ ಬರಕ್ಕೆ ಇನ್ನು ಬೇರೆ ಕಲರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಅಂದ್ರೆ ನೀರಿಂದ ಏನು ಅದ್ರ ಸ್ವಭಾವ ಏನಿತ್ತು ಶುದ್ಧವಾಗಿರೋದು ಪೂರ್ತಿ ಹೋಯ್ತು. ಸೊ ನೀವು ಒಂದು ದಿನಕ್ಕೆ ಎಲ್ಲರೂ ಮಾತಾಡೋದು ಪ್ಲಸ್ ಆಲೋಚನೆ ಮಾಡೋದು. ಎಷ್ಟು ಪದಗಳು ಯೂಸ್ ಮಾಡ್ತೀರಿ, ಎಷ್ಟು ರೀತಿ ಆಲೋಚನೆ ಮಾಡಿರ್ತೀರ ಅಂದ್ರೆ 5.5 ಲಕ್ಷ ರೀತಿ ಆಲೋಚನೆ ಮಾಡಿರ್ತೀರಿ. ಸೊ ನಿಮ್ಮಲ್ಲಿ ಎಷ್ಟು ಬಿತ್ತು? ನಾನು ಕೇಶವ್ ಬೈತೀನಿ ವೇಸ್ಟ್ ಫಲ ಅಂತ ಹೇಳ್ತೀನಿ. ಬಟ್ ಫಸ್ಟ್ ಕೇಳ್ಕೊಂಡಿದ್ದೆ ಯಾರು? ನಾನು ವೇಸ್ಟ್ ಫಲ. ಕೇಶವ ಆಗ್ತಾನೋ ಇಲ್ಲ ಸೆಕೆಂಡ್ರಿ, ಬಟ್ ನಾನಂತೂ ಆಗ್ಬಿಟ್ಟೆ. ಅದಕ್ಕೆ ಇನ್ನೊಬ್ಬರನ್ನ ಯಾವತ್ತು ಬೈಯೋದಲ್ಲ, ನಾಮಕರಣ ಮಾಡಕ್ಕೆ ಹೋಗ್ಬಾರ್ದು, ಲೇಬಲಿಂಗ್ ಇರಲೇಬಾರ್ದು. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ನನಗೆ ಬೇಕಾಗಿರೋರು. ಇದಕ್ಕೆ ಫಸ್ಟ್ ನಾನು ಏನು ಬೈತಾ ಇದ್ದೀನಿ ಅದು ಕೇಳೋ ವ್ಯಕ್ತಿ ಯಾರು? ನಾನು. ಅದು ನನ್ನೊಳಗಡೆ ಸೀಲ್ ಆಗಿ ಬೀಳ್ತದೆ. ಸೊ ಇಡೀ ದಿನ ನೀವು ಇನ್ನೊಬ್ಬರನ್ನ ಎಷ್ಟು ಬೇಕಂತ ಹೇಳ್ತೀರಿ? ಬರೀ ಬಾಯಿಂದ ಅಲ್ಲ, ಮನಸ್ಸಿನಾಗ ಎಷ್ಟು ಬೇಕಂತ. ಅದಿನ್ನ ಶಕ್ತಿಯುತವಾಗಿ ಪ್ರಿಂಟ್ ಬೀಳ್ತಾನೆ ಇರ್ತದೆ. ಅವು ಪ್ರಿಂಟ್ ಬಿದ್ದಾಗ ಏನಾಯ್ತು, ನಿಮ್ಮಲ್ಲಿ ಯಾವ ಕಲರ್ ಬಂತು? ಸೊ ಅದನ್ನು ವೈಟ್ ಮಾಡೋದಕ್ಕೆ ಮತ್ತೆ ಎಷ್ಟೆಲ್ಲ ಒದ್ದಾಡೋದು, ಎಷ್ಟೆಲ್ಲ ಪ್ಯೂರಿಫೈ ಮಾಡ್ತಾರೆ. ಸೊ 1 ತಾಸು ಧ್ಯಾನ ಮಾಡಿ ಹಿಂಗೆ ಬೈಕಂತ ಇದ್ರೆ ಧ್ಯಾನದಿಂದ ನಿಮಗೆ ಏನೂ ಲಾಭ ಬರಲ್ಲ. ಯಾರು ಧ್ಯಾನದಿಂದ ಲಾಭನೇ ನಿಮಗೆ ಬರಲ್ಲ. ಸೊ ಯಾವಾಗ ನಿಮಗೆ ಗೊತ್ತಾಯ್ತು ಬೈದ್ರೆ ಹಿಂಗೆ ಆಗ್ತದೆ, ನೀವು ನಾಳೆ ಈಗ ಹೊರಗೆ ಹೋದ್ಮೇಲೆ ಯಾರು ಬೈತೀನಿ 10 ಸರಿ ಆಲೋಚನೆ ಮಾಡ್ತೀನಿ ಬೈದಕ್ಕೆ ನಾನು ಏನು ಅನ್ಕೊಂತ ಇದೀನಿ. ಕೆಲವರೆಲ್ಲ ನಾವು ಅಂತೀವಿ, ಅಯ್ಯೋ ಗೊತ್ತಾಗಿ ನಾನು ಬೈದ್ಬಿಟ್ಟೆ. ಬೈದ್ಮೇಲೆ ಆಯ್ತು. ಇಂಗ್ಲೀಷ್ನಾಗ ಏನಂತಾರೆ, ವಿ ಪ್ರೊಫೆಸ್ ವಾಟ್ ವಿ ಸ್ಪೀಕ್ ಅಂತ ಹೇಳಿ. ಅಂದ್ರೆ ನಾನು ಏನು ಮಾತಾಡ್ತೀನಲ್ಲ ಅದು ನನ್ನ ಭವಿಷ್ಯನ ನಿರ್ಧಾರ ಮಾಡ್ತದೆ. ನಾನೇನು ಮಾತಾಡ್ತೀನಲ್ಲ ನನ್ನ ಬಾಯಿಂದ ಏನು ವಾಕ್ ಹೊರಗೆ ಬರ್ತದಲ್ಲ ಅದು ನನ್ನ ಭವಿಷ್ಯನ ನಿರ್ಧಾರ ಮಾಡ್ತದೆ. ಯಾಕಂದ್ರೆ ಫಸ್ಟ್ ಕೇಳೋ ವ್ಯಕ್ತಿ ನಾನು. ಸೊ ಅದು ನನ್ನ ಮೇಲೆ ಸಂಸ್ಕಾರ ಬೀಳುತ್ತೆ. ನನ್ನ ಮೇಲೆ ಸಂಸ್ಕಾರ ಬಿತ್ತಂದ್ರೆ ಅದು ಅಚ್ಚಾಗಿ ಉಳಿತದೆ. ಆ ಅಚ್ಚಾಗಿ ಉಳಿದಿದ್ದು ಏನಾಗುತ್ತೆ, ಶಕ್ತಿ ಒಳಗೆ ಬಿದ್ದ ಮೇಲೆ ಅದು ಎಲ್ಲ ಕಡೆ ಹರಡಕ್ಕೆ ಶುರು ಆಗ್ತದೆ. ಅದೇ ನೀವು ಪ್ರತಿಯೊಬ್ಬರಿಗೂ ದಿನ ಒಂದು 3 ತಾಸು ಧ್ಯಾನ ಹೇಳ್ಕೊಡ್ತಾ ಇದ್ರೆ ನಿಮಗೇನಾಗ್ತದೆ, ಯಾವ ಹಚ್ಚು ಬೀಳ್ತದೆ ನಿಮ್ಮಲ್ಲಿ? ಯಾವ ಹಚ್ಚು ಬೀಳ್ತದೆ ನಿಮ್ಮಲ್ಲಿ? ಇನ್ನೊಬ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ರೆ ನಿಮ್ಮಲ್ಲಿ ಯಾವ ಹಚ್ಚು ಬಿತ್ತು? ಧ್ಯಾನದ ಹಚ್ಚು ಬಿತ್ತು. 1 ತಾಸು ಧ್ಯಾನ ಮತ್ತೆ ಧ್ಯಾನದ ಹಚ್ಚು. ಅವಾಗ ನಿಮ್ಮಲ್ಲಿ ಏನಾಯ್ತು, ನೀರು
ಪ್ಯೂರ್ ಇದ್ದು ಇನ್ನ ಪ್ಯೂರ್ ಆಗುತ್ತೆ. ಸೀದಾ ಗಂಗಾ ಜಲ ಅದನ್ನು ಇನ್ನ ಪಾರದರ್ಶಕ ಅಂದ್ರೆ ಕ್ಲಾರಿಟಿ ಸ್ಪಷ್ಟವಾಗಿರೋಕ್ಕೆ ಶುರುವಾಗುತ್ತೆ. ಹೌದಾ? ಒಂದು ತಾಸು ಧ್ಯಾನ ಮಾಡ್ತಾರೆ, ಆಮೇಲೆ ಧ್ಯಾನದ ಬಗ್ಗೆ ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ನಿಮಗೇನು ಉಳಿತದೆ ಮತ್ತೆ ಅದೇ. ಸೊ ಇದು ನೀವು ಎಲ್ಲರೂ ಚೆನ್ನಾಗಿ 16 ತಾಸು ಹೆಂಗಿರ್ತೀರೋ ಅವಾಗ ನೆಕ್ಸ್ಟ್ ನಿಮ್ಮ ಧ್ಯಾನ ಹಂಗೆ ಮರದಿನ ನಿಮ್ಮ ಧ್ಯಾನ ಹಂಗಾಗುತ್ತೆ. ನಾನು ಧ್ಯಾನ ಮಾಡ್ತೀನಿ ಕುತ್ಕೊಂತೀನಿ ಅಂತೇಳಿ 16 ತಾಸು ಪ್ರತಿ 16 ತಾಸು ನಿಮ್ಗೆ ಏನು ಘಟನೆ ಆದರೂ ಅದು ನೀವು ಒಂದು ಪರೀಕ್ಷೆ ಅನ್ಕೊಂಡು ಅದನ್ನು ನೀವು ಎಷ್ಟು ರೀತಿಯಾಗಿ ಪಾಸ್ ಮಾಡಬೇಕು ಅದನ್ನ ಪ್ರಯತ್ನ ಮಾಡಬೇಕು. ಈಗ ಬರೇ ನಾನು ಓದಿ ನಾನು ಎಕ್ಸಾಮ್ ಬರ್ತೀನಿ ಅಂದ್ರೆ ವೇಸ್ಟ್ ಆಗ್ತದೆ. ಬರೀ ಧ್ಯಾನ ಮಾಡಿ ಏನು ಆಟ ಆಡಲಿಲ್ಲ ಅಂದ್ರೆ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಉಸಿರಿಗೆ ಏನಂತೀವಿ ನಾವು? ಉಸಿರಿನ ಆಟ, ಉಸಿರಿನ ಆಟ, ಉಸಿರಾಟ. ಅಲ್ಲೇನ್ ಬರ್ತದೆ? ಆಟ. ನೀವು ಜೀವನದಾಗ ಹೆಂಗಿರ್ಬೇಕು? ಆಟ ಆಡದಂತ. ಉಸಿರು ಆಡೋದು ಅಂತ ಹೇಳ್ತಾರ, ಉಸಿರು ಆಟ ಆಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಉಸಿರಾಟ ಆಗ್ತೈತೆ. ಉಸಿರಾಟ ನಿಂತ ಉಸಿರಿನ ಆಟ. ಸೊ ನಮ್ದಿರೋದೆಲ್ಲ ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ತಾರೆ. ಸುಮ್ಮನೆ ಬಂದ ಕುತ್ಕೊಂಡ ಮತ್ತೆ ಹೋಗಿ ಎಲ್ಲರ ಬೈದ. ಆಕ್ಚುಲಿ 90% ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ ಇನ್ನೊಬ್ಬರ ಬೈಯಕ್ಕೆ ಇಷ್ಟ ಆಗಲ್ಲ. ಆದ್ರೂ ನೀವು ಇನ್ನೊಬ್ರಿಗೆ ಬೈದಿರಿ ಅಂದ್ರೆ ನಿಮ್ ಧ್ಯಾನ ಚೆನ್ನಾಗಾಗಿಲ್ಲ ಅಂತಾನೆ ಅಲ್ಲೇ ನೀವೇ ಮಾಡ್ಸಕ್ಕಲ್ಲ. ಅದಕ್ಕೆ ನೀವು ಒಂದ್ ದಿವಸ ಏನ್ ಮಾಡಿದ್ರೆ, ಒಂದು ದಿನ 1 ತಾಸು ನಿಮ್ಗೆ ಏನೆಲ್ಲ ಆಲೋಚನೆ ಬರ್ತಾ ಇರ್ತಲ್ಲ ಅದನ್ನೆಲ್ಲ ಪೇಪರ್ನ ಬರಿತಾ ಹೋಗಿ ಆಮೇಲೆ ಓದ್ರಿ. 1 ತಾಸು ಬಿಟ್ಟು ಹೋದ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹುಚ್ಚಾಟ ಐತೆ ಅಂತ ತಲೆಗೆ. ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಬೇಕು ಎಷ್ಟು ಹುಚ್ಚಾಟ ನಮ್ಮ ತಲೆಯಲ್ಲಿ ಆಗ್ತಿತ್ತು ಅಂತ. ಈ ಸಲ ಎಲ್ಲ ಬೇಸಿಕ್ ಥಿಂಗ್ಸ್ ಯಾವಾಗ ಬೇಕಾಗಿದೆ. ಯಾಕಂದ್ರೆ ನಮಗೆ ನಮ್ಮ ಶಕ್ತಿನ, ನನ್ನ ಒಳಗಡೆ ಶಕ್ತಿನ ಆಂತರಿಕವಾಗಿ ಪರಿಸರ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋವಂತ 5 ವಿಧಾನ ಹೇಳ್ತೀವಿ. ಫಸ್ಟ್ ಮೆಡಿಟೇಷನ್, ಧ್ಯಾನ, ಶ್ವಾಸದ ಜೊತೆ ಇರೋದು. ಇದು 90%. ಇನ್ನು 10% ಯಾವ ರೀತಿ? ಸೊ 10% ನಾಟ್ ಜಡ್ಜಿಂಗ್ ಆಗುತ್ತೆ. ಇನ್ನೊಬ್ಬರನ್ನ ಭಯಂಗಿಲ್ಲ, ಇನ್ನೊಬ್ಬರನ್ನ ಇತ್ಯರ್ಥ ಮಾಡಂಗಿಲ್ಲ, ಇನ್ನೊಬ್ಬರಿಗೆ ನಾಮಕರಣ ಮಾಡಂಗಿಲ್ಲ. ಎದಕ್ಕೆ ನಾಮಕರಣ ಮಾಡಂಗಿಲ್ಲ ಅಂತ ನಿಮ್ಗೆ ಹೇಳಿದೆ. ನೀವು ಬೈದ್ರೆ ಫಸ್ಟ್ ಕೇಳೋ ವ್ಯಕ್ತಿ ನೀವು, ನಿಮ್ಮ ಶಕ್ತಿ ಅದರಲ್ಲೇ ಬೀಳುತ್ತೆ. ಓಕೆ. ನೆಕ್ಸ್ಟ್ ಮೌನ. ಯಾವಾಗ ನಾವು ನನ್ನ ಮನಸ್ಸಿಂದ ಇನ್ನೊಬ್ರವ್ರಿಗೆ ಏನು ಹೋಗ್ತಾ ಇಲ್ಲ ಅಂತಂದ್ರೆ ಅವಾಗ ಏನು ಶುರುವಾಗುತ್ತೆ ಅನ್ನೋದೇ ಮೌನ. ತನ್ನಷ್ಟಕ್ಕೆ ತಾನೇ ಆಗ್ತದೆ. ಮೌನ ಅಂದ್ರೆ ನಾನು 48 ತಾಸು ಮಾತಾಡೋದಂಗಿದ್ದೆ ಅದಲ್ಲ. ತೆರೆಯಲ್ಲಿ ಓಡ್ತಾ ಇದ್ದಂದ್ರೂ ಅದು ಮೌನ ಅಲ್ಲ. 4ನೇದು ನಗೋದು, ನಗಿಸೋದು. ಯಾವಾಗ ನಾವು ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಓಕೆ. 4 5ನೇದು ಯಾರಾದ್ರೂ ಹೇಳ್ತೀರಾ? ನೀವು ಅನುಭವನ ಹಂಚ್ಬೇಕು. 5 ನೀವು ಮಾಡಬೇಕು. 1 ತಾಸು ಧ್ಯಾನ ಮಾಡಿ ಇನ್ನೊಂದು ಮಿಕ್ಕಿ ಟೈಮ್ನ ಹೆಂಗ್ ಬೇಕು ಅಂತಿದ್ರೆ ನಾನು ಇನ್ನೊಬ್ರ ಹತ್ರ ಕಂಪೇರ್ ಮಾಡಿದ್ರೆ, ಇನ್ನೊಬ್ರ ಹತ್ರ ನಾನು ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಂತಿದ್ದೆ ಅಂದ್ರೆ ಅರ್ಥ ಏನು? ನಾನು ಬಹಳ ಕಡಿಮೆಯಾಗಿ ಕೀಳಾಗಿ ನೋಡಿದ್ರೆ ಮತ್ತಲ್ಲಿ ಏನಾಯ್ತು? ನೀವು ಯಾವ ರೀತಿ ಹಚ್ಚಕ್ಕಂತಿದ್ದೀರಿ? ಸೊ ಅನುಕ್ಷಣ ನೀವು ಯೋಚನೆ ಮಾಡೋಕ್ಕಲ್ಲ. ಅನುಕ್ಷಣ ನೀವು ಪರೀಕ್ಷೆಗೆ ಒಳಗಾಗಿ ನೀವು ಅದರಿಂದ ಹೊರಗೆ ಬರಬೇಕು. ಇದೇ ಧ್ಯಾನ ಮಾಡದವ್ರಿಗೆ ನಾನು ಇದೆಲ್ಲ ಹೇಳಕ್ಕಾಗಲ್ಲ. ಧ್ಯಾನ ಅನ್ನೋ ಶಕ್ತಿ ನಿಮ್ಮ ಹತ್ರ ಐತೆ. ಸೊ ಹಂಗಾಗಿ ನೀವು ಇದನ್ನ ಮಾಡ್ಕೋಬೇಕು. ನೀವು ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಆಟ ಆಡಬೇಕು. ಯು ಶುಡ್ ಪ್ಲೇ. ಸೀರಿಯಸ್ ಧ್ಯಾನ ಅನ್ಕೊಳ್ಳಿ, ಸೀರಿಯಸ್ ಆಗಿರೋದು, ಮನೇಲಿ ಕೂಡ ಸೀರಿಯಸ್ ಆಗಿರೋದು. ಇಲ್ಲಿಂದ ನೀವು ಮನೆಗೆ ವಾಪಸ್ ಹೋಗಿರಂತಂದ್ರೆ ಅದೇ ನಿಮ್ಮ ಗಂಡಂದ್ರು, ಅದೇ ನಿಮ್ಮ ಮಕ್ಕಳು, ಅದೇ ನಿಮ್ಮ ಅತ್ತೆ ಮಾವಂದ್ರು, ಅಕ್ಕಪಕ್ಕದವರು ಬೇರೆ ರೀತಿಯಾಗಿ ಕಾಣಬೇಕು. ಅವ್ರು ಅದೇ ರೀತಿಯಾಗಿ ಕಂಡ್ರೆ ನಿಮಗೆ ಧ್ಯಾನ ಆಗಿಲ್ಲ ಅಂತ. ಧ್ಯಾನ ಹೋಗ್ತದೆ, ಇವನು ಇಷ್ಟೇ, ನನ್ನ ಮಗ ಇಷ್ಟೇ, ನನ್ನ ಗಂಡ ಇಷ್ಟೇ, ಇವರಿಷ್ಟೇ, ಅದು ಹೋಗಿ ನಿಮ್ಗೆ ಧ್ಯಾನ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಬಂದು ಪಿರಮಿಡಲ್ಲಿ ಬಂದು ಕುತ್ಕೊಂಡು ಇಲ್ಲಿ ಯಾರು ಬರ್ತಾರೋ ಅವ್ರು 10 ಸಾವಿರದ ಏನನ್ನ ಕೇಳಿದಾಗ ನಿಮ್ಮ ಜೊತೆಗೆ ಆ ಶಕ್ತಿ ಬರೋಕ್ಕೆ ಇಷ್ಟ ಆಗ್ತಿತ್ತು. ಆದರೆ ನಮ್ಗೆ ಆ ಶಕ್ತಿ ನಿಮ್ಮ ಮನೆಗೆ ಜಾಗ ಕೊಡಲ್ಲ. ಆ ಶಕ್ತಿ ಏನು ಮಾಡ್ತದೆ? ನಿಮ್ಮ ಮನೆಗಳನ್ನ ಮಂದಿರ ಮಾಡ್ತದೆ. ಮನೆಗಳನ್ನ ಮಂದಿರ ಮಾಡ್ತದೆ ಆ ಶಕ್ತಿ ನಿಮ್ಮ ಜೊತೆ ಬರೋ. ಅಂದ್ರೆ ಏನು? ನೀವು ನೋಡ್ತಿದ್ದ ಅಂದ್ರೆ ಸೇಮ್ ಆಗಿ ಕಾಣಬಾರ್ದು. ಅಂದ್ರೆ ನಾನು ಕೇಶವನ್ ನೋಡ್ತಿದ್ದಾಗ ನನಗೆ ಹಿಂದೆ ಎಲ್ಲ ಏನೇನೋ ಮಾಡಿರ್ತಾರೆ ಅದೆಲ್ಲ ಕಾಣ್ತು ಅಂತಂದ್ರೆ ಧ್ಯಾನ ಆಗಿಲ್ಲ, ಮತ್ತೆ ಕೂತ್ಕೊಂಡ್ರಿ ಅಂದ್ರೆ ಆಗಿಲ್ಲ ಅಂತ ಬೇಜಾರು ಪಡೋದಲ್ಲ. ನಿಮ್ಮನ್ನೇ ನೋಡ್ಕೊಂಡು ಬರೋ ಪರೀಕ್ಷೆಗೆ ಒಳಪಡಿಸ್ತಾ ಹೋಗ್ಬೇಕು. ಫಸ್ಟ್ ಆರೋಗ್ಯ ಬಂದ್ಬಿಡ್ತದೆ. ಶ್ವಾಸ ಜೊತೆ ಇದ್ದಾಗ ಆರೋಗ್ಯ ಬಂದೇ ಬರ್ತದೆ. ಓಕೆ.
ಇದಕ್ಕೆ ಹೆಂಗ್ ಬರ್ತದೆ ಅದು ನಿಮಗೆ ಹೇಳಿ. ಶ್ವಾಸ ಇದು ಇವತ್ತು ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕು. ಸೊ ಇಷ್ಟು ನಮ್ಮಲ್ಲಿ ನಿಮಗೆ ಮೌಲ್ಯ ಕಟ್ಟಕ್ಕೆ ಆಗ್ಲಾರ್ದಷ್ಟು ವ್ಯಾಲ್ಯೂ ನಮ್ಮಲ್ಲಿ ಐತೆ. ಅದು ಶ್ವಾಸ ಜೊತೆ ಅದೆಲ್ಲ ಏನಾಗ್ತದೆ, ಬೆಳೀತಾ ಹೋಗ್ತದೆ, ರೂಪಾಂತರಣ ಆಗ್ತಾ ಹೋಗ್ತದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ತಾರೆ. ಸೊ ನಮ್ಮ ಇಡೀ ಜೀವನ ಏನು ಉಸಿರಿನ ಆಟ. ಉಸಿರಾಟ ನಿಂದಿರ್ತು ಅಂತಂದ್ರೆ ನಿಮ್ಮನ್ನೇನಂತಾರೆ, ಶವನ ಬಾಡಿ ಬಂತ, ಹೆಸರು ಕೂಡ ಹೇಳೋದು, ಬಾಡಿ ಬಂತ, ಯಾವಾಗ ಮುಗಿಸ್ತಾರೆ. ಸೊ ಉಸಿರಿನ ಆಟ, ಇಡೀ ಜೀವನ ಏನಪ್ಪ ಅಂದ್ರೆ ಉಸಿರಿನ ಆಟ. ಉಸಿರಾಟ ನಿಂದಿರ್ತದೆ ನಾವಿಲ್ಲ. ಸೊ ನಮಗೆ ಉಸಿರಾಟ ಬೇಕು, ಉಸಿರಾಟಕ್ಕೆ ನಾವು ಬೇಕಾಗಿಲ್ಲ. ಅದೆಲ್ಲೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಒಂದು ಗೊತ್ತಾಗ್ತದೆ, ಶ್ವಾಸ ಕಡೆ ಗಮನ ಕೊಟ್ಟಾಗ ಹೊರಗಡೆಯಿಂದ ಉಸಿರು ನನಗೆ ಟಚ್ ಆಗೋದು ಗೊತ್ತು, ಹೌದಾ? ಅದಾದ್ಮೇಲೆ ಇನ್ನೊಂದು ಕೆಲಸ ಆಗ್ತದೆ, ಅದು ನಿಮಗೆ ಗೊತ್ತಾಗ್ತದೆ. ನೀವು ಹೊರಗಡೆಯಿಂದ ಅದೇ ಮರ್ಮ. ಅದಕ್ಕೋಸ್ಕರ ನಾವು ತಾಸುಗಟ್ಟಲೆ ಕುತ್ಕೋಬೇಕು. ನಮಗೆ ಉಸಿರು ಯೂನಿವರ್ಸ್ ಅಂದ್ರೆ ಹೊರಗಡೆ ಪ್ರಕೃತಿಯಿಂದ ನನಗೆ ಒಳಗೆ ಟಚ್ ಆಗುತ್ತೆ. ನಿಮ್ಮ ಮೂಗಿನ ಮುಖಾಂತರ ಒಳಗೆ ಹೋಗೋದು ನಿಮ್ಗೆ ಸ್ಪರ್ಶ ಆಗ್ತದೆ. ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್, ಅಂದರೆ 1 ಸೆಕೆಂಡ್ನ 10 ಭಾಗ ಮಾಡಿದ್ರೆ ಏನಾಗ್ತದೆ, ಅದು ನನ್ನ ಶರೀರದಿಂದ ಅಶರೀರ. ಅದಕ್ಕೆ ಏನಂತಾರೆ, ಆಶೀರ್ವಾದ. ಅಶರೀರವಾದದ್ದು ಆಶೀರ್ವಾದ. ನಾನು ಬಂದು ಹಿಂಗೆ ಮುಟ್ಟಿದ್ರೆ ಆಶೀರ್ವಾದ ಅಲ್ಲ. ನನ್ನ ಶ್ವಾಸ ಶರೀರದಿಂದ ಆ ಕಡೆ ಹೋಗುತ್ತೆ, ಮತ್ತೆ ವಾಪಸ್ಸು ಬಂದು. ಅದು ನಿಮಗೆ ಯಾರಿಗೆ ಗೊತ್ತದೆ? ಸೊ ನನ್ನ ಶರೀರದಿಂದ ಆ ಕಡೆ ಹೋದಾಗ ನನಗೆ ಮೂರನೇ ಕಣ್ಣು ಓಪನ್ ಆಗ್ಬೋದು, ಆಸ್ಟ್ರಲ್ ಟ್ರಾವೆಲ್ ಆಗ್ಬೋದು, ದಿವ್ಯ ದೃಷ್ಟಿಗಳು ಬರ್ಬೋದು, ನಿಮಗೆ ಏನೆಲ್ಲ ಕಾಣ್ಬೋದು. ಸೊ ಆ ಕಡೆಯಿಂದ ಆ ಕಡೆ ಹೋಗ್ತದೆ. ಅದು ತಿಳ್ಕೊಳ್ಳೋದೇ ನಿಜವಾದ ಧ್ಯಾನದ ಆಶೀರ್ವಾದ. ಅಂದ್ರೆ ಗುರುಗಳು ಕೊಡ್ತಾರ, ಪತ್ರಿ ಸರ್ ಯಾರನ್ನ ಆಶೀರ್ವಾದ ಕೇಳಿ, ನೋ ಆಶೀರ್ವಾದ, ಓದಿ ಆಶೀಶ್. ಯಾಕಂದ್ರೆ ಸರಿಗೆ ಗೊತ್ತು, ಆಶೀರ್ವಾದ ನನ್ನ ರೈಟ್. ನಾನು ಎಷ್ಟೊತ್ತು ಅಶರೀರವಾಗಿರ್ತೀನಿ. ಶರೀರದಿಂದ ನೀವು ಮಲ್ಕೊಂಡಾಗ ನಿಮ್ಮ ಆತ್ಮ ಎಲ್ಲೆಲ್ಲಿ ಹೋಗಿರ್ತದೆ ನಿಮಗೆ ಗೊತ್ತಾ? ಮಲ್ಕೊಂಡಾಗ ಏನಾಗ್ತದೆ ನಿಮಗೆ ಗೊತ್ತಾ? ಇದು ಪತ್ರಿ ಸರ್ ಹೇಳ್ತೀನಿ. ಸೊ ನೀವು ಇದು ಸ್ಥೂಲ ಶರೀರ, ನಾವು ಮಲಗ್ತೀವಿ. ಸ್ಥೂಲ ಶರೀರದಿಂದ ಏನಾಯ್ತು, ಸೂಕ್ಷ್ಮ ಶರೀರ. ಒಳಗಡೆ ಇನ್ನೊಂದು ಸೂಕ್ಷ್ಮ ಶರೀರ ನಿಮಗೆಲ್ಲರೂ ಗೊತ್ತಿತ್ತು, ಒಳಗಡೆಯಿಂದ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ. ಸೊ ಅದೇನಾಗ್ತದೆ, ನಿಮ್ಗೆ ಹೊರಗೆ ಬರ್ತದೆ. ಮಲ್ಕೊಂಡಾಗ ಅದು ಹೊರಗೆ ಬರ್ತದೆ. ಸೊ ಅದಕ್ಕೆ ನಿಮಗೆಲ್ಲ ಎಲ್ಲೋ ಓದೋದಕ್ಕೆ ಕನ್ಸ್ಬಿಡ್ತದೆ ಸ್ಟಾರ್ಟಿಂಗ್. ಆಮೇಲೆ ಗೊತ್ತಾಗ ಅದು ಹೊರಗೆ ಬಂದಾಗ ಇಲ್ಲೇನಾಯ್ತು, ಖಾಲಿ ಆಯ್ತು. ಈ ಶರೀರ ಏನಾಯ್ತು, ಖಾಲಿ ಆಯ್ತು. ವ್ಯಾಕ್ಯೂಮ್ ಕ್ಲೀನರ್ ಹೆಂಗಾಗ್ತದೆ ಹೇಳ್ರಿ, ಕೆಲಸ ಹೆಂಗ್ ಮಾಡ್ತದೆ, ಒಳಗಡೆ ಖಾಲಿ ಮಾಡಿದ ಕೂಡ ಹೊರಗಿಂದ ಎಳೆದು. ಕೆಲಸ ಏನಾದ್ರು ಹೊರಗಿಂದ ಎಳೆಯೋದಿಲ್ಲ ಆಕ್ಚುಲಿ, ಒಳಗಡೆ ಖಾಲಿ ಆದ ಕೂಡ ಹೊರಗಿಂದ ಎಳ್ಕೊಂಡ್ಬಿಡ್ತದೆ. ಸೇಮ್ ನಾನು ಸೂಕ್ಷ್ಮ ಶರೀರ ಹೊರಗೆ ಹೋದಾಗ ಇಲ್ಲೇನಾಯ್ತು, ವ್ಯಾಕ್ಯೂಮ್ ಆಯ್ತು. ಅವಾಗ ಏನಾಯ್ತು, ವಿಶ್ವಶಕ್ತಿ ಸಾರ್ವಭೌಮತ್ವ. ಶರೀರ ಎಳೆಯೋದಿಲ್ಲ, ಆದ್ರೆ ಇಲ್ಲಿ ಖಾಲಿ ಮಾಡಿದ ಕೂಡ ಬಂತು. ಅವಾಗ ವಿಶ್ವಶಕ್ತಿ ಬರೋಕೆ ರೆಡಿ ಇತ್ತು, ಬಟ್ ಇಲ್ಲಿ ಖಾಲಿ ಇದ್ದಿಲ್ಲ. ಆದ್ರೆ ಇಲ್ಲಿ ಎಚ್ಚರ ಇಲ್ಲ. ಅದೇ ಧ್ಯಾನದಲ್ಲಿ ಏನಾಗ್ತದೆ, ನಿಮಗೆ ಕುತ್ಕೊಂಡಾಗ ಎಚ್ಚರ ಅವಸ್ಥೆ ಶುರುವಾಗ್ತದೆ. ಅದು ನಿಧಾನಕ್ಕೆ ಮಾಡ್ತಾ 1 ವರ್ಷ ಬೇಕಾಗೋದು, 2 ವರ್ಷ, 5 ವರ್ಷ, ಬಟ್ ನಿರಂತರವಾಗಿ ಸಾಧನೆ ನೀವು ಮಾಡಲೇಬೇಕು. ಸೊ ಇದನ್ನೇ ನಾವೇನಂತೀವಿ, ಮಹಾ ಸಂಕಲ್ಪ. ಬೇರೆ ಸಂಕಲ್ಪಗಳು, ಇವಾಗ ಬೇರೆ ಸಂಕಲ್ಪಗಳು ಮಾಡ್ಕೊಂಡ್ರೆ, ನನಗೆ ಅದು ಬೇಕು ಅಂತ ಸಂಕಲ್ಪ ಮಾಡಿದೆ, ಇದು ಬೇಕು ಅಂತ ಸಂಕಲ್ಪ ಮಾಡಿದೆ ಅಂದ್ರೆ ಏನಾಗ್ತದೆ ಅಂದ್ರೆ, ನನಗೆ ದೇವರು ಒಂದು ಅರಮನೆ ಕೊಡೋಕೆ ರೆಡಿ ಇರ್ತಾನೆ, ನಾನು ಸಂಕಲ್ಪ ಮಾಡಿದ್ರೆ ಗುಡಿಸಲು ಬರ್ತದೆ. ಒಂದು ಕ್ಲಾಸ್ ಸ್ವಲ್ಪ ದೂರ. ಸೊ ಯಾರು ಒಂದೇ ಸರಿ ಕಣ್ಣು ಮುಚ್ಕೊಬೇಡಿ. ಫಸ್ಟು ನೀವು ಚೆನ್ನಾಗಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಇಮಿಡಿಯೇಟ್ ಕಣ್ಣು ಮುಚ್ಕೊಳಕ್ ಹೋಗ್ಬೇಕು, ಕಣ್ಣು ಮುಚ್ಚೋದು ಬೇಡ. ಫಸ್ಟ್ ನಿಮ್ಮ ಶರೀರದಲ್ಲಿ ಎಲ್ಲಾದ್ರೂ ಬಿಗುವ ಇಲ್ಲ, ಸೊ ಬಿಗುವ ಇದ್ರೆ ಕೈ ಚಾಚ್ಕೊಳ್ರಿ, ಕಾಲು ಚಾಚ್ಕೊಳ್ರಿ, ಏನು ಮಾಡಬೇಕು, ಮೈ ಮುರಿಬೇಕು ಅನ್ಸುತ್ತೆ, ಎಲ್ಲಾನು ಮೈ ಮುರಿ. ಬಿಗುವ ಇದ್ದ ನೋಡಿ, ಎಲ್ಲೂ ಬಿಗುವ ಇರಬಾರ್ದು, ಶರೀರದಲ್ಲಿ ಎಲ್ಲೂ ಬಿಗುವ ಇರಬಾರ್ದು. ಪೂರ್ಣ ವಿರಾಮ ಸ್ಥಿತಿ ಇರಬೇಕು, ಪೂರ್ಣ ವಿರಾಮ ಸ್ಥಿತಿ. ಸೊ ನಿಧಾನವಾಗಿ ಕಣ್ಣು ಮುಚ್ಚಿ. ಸೊ ನಿಮ್ಮಲ್ಲಿ
ನಡೀತಾ ಇರೋ ಕ್ರಿಯೆ ಅಂದರೆ ಶ್ವಾಸದ ಕ್ರಿಯೆ ಮಾತ್ರ. ಒಳಗೋಗೋ ಉಸಿರು, ಹೊರಬರೋ ಉಸಿರು, ಅದ್ರ ಕಡೆ ನಿಮ್ಮ ಗಮನ. ಬಿ ವಿತ್ ಯುವರ್ ನಾರ್ಮಲ್ ನ್ಯಾಚುರಲ್ ಬ್ರೆತ್. ಸೊ ಇದು ಸಾಧನೆಯ ಮಾರ್ಗ. ಶ್ವಾಸದ ಕಡೆ ಗಮನ, ವಿಶ್ವಶಕ್ತಿಯ ಆಮಂತ್ರ. ಬಿ ವಿತ್ ಯುವರ್ ಬ್ರೆತ್. ಸೊ ಅದ್ರ ಜೊತೆ ನೀವು ಮಾಡಬೇಕಾಗಿದ್ದು ಸ್ವಲ್ಪ ಸ್ವೀಕೃತ ಭಾವ. ಪ್ರತಿಯೊಂದನ್ನು ಒಪ್ಕೋಬೇಕು. ಆಲೋಚನೆ ಬಂದ್ವಾ, ಓಕೆ ಇದು ಕೆಟ್ಟ ಆಲೋಚನೆ, ಇದು ಒಳ್ಳೆ ಆಲೋಚನೆ, ಇದು ಬರಬಾರ್ದಾಗಿತ್ತು, ಅವೆಲ್ಲ ಏನು ಬೇಡ. ಏನಾಯ್ತು ಎಲ್ಲದಕ್ಕೂ ಓಕೆ. ಹೊರಗಡೆ ಮಕ್ಕಳು ಕಿರ್ಚೋದು ಕೇಳಿಸ್ತಾ ಇಲ್ಲ, ಓಕೆ. ಟಿವಿ ಆನ್ ಮಾಡಿದ್ರ, ಓಕೆ. ಎಲ್ಲದೂ ಓಕೆ. ಜಸ್ಟ್ ಸೇ ಓಕೆ. ಎಲ್ಲ ಸರ್ವ ಸ್ವೀಕೃತ ಭಾವನೆಯೊಂದಿಗೆ ನಿಮ್ಮ ಜೊತೆ, ನಿಮ್ಮ ಶ್ವಾಸದ ಜೊತೆ ನೀವಿರ್ಬೇಕು. ಸರ್ವ ಸ್ವೀಕೃತ ಭಾವ. ಏನು ಕಾಣ್ತು ಓಕೆ, ಏನು ಕಾಣಲಿಲ್ಲ ಓಕೆ. ಯಾವ್ದ್ರ ಹಿಂದೆ ಹೋಗೋ ಬೇಡ, ಯಾವ್ದ್ರ ಮುಂದೆ ಹೋಗೋದು ಬೇಡ. ನಿಮ್ಮ ಶ್ವಾಸದ ಜೊತೆ ನೀವು ಇರಬೇಕು. ಏನನ್ನ ಬರಲಿ ಹೊರಗಡೆ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.